ಇದು ನಮ್ಮ ಫಾರ್ಮಲ್ಲೇ ಅತ್ಯಧಿಕ ಹಾಲಿನ ಇಳುವರಿ ಇರುವಂತ ಹಸು. ಎಷ್ಟು ಕೊಡುತ್ತೆ ಸರ್? ದಿನಕ್ಕೆ ಈಗ 20 ಲೀಟರ್ ಪ್ರೆಸೆಂಟ್ ಹಾಲು ಬರ್ತಾ ಇದೆ ಒಂದೇ ದಿನಕ್ಕೆ. ಒಂದು ದಿನಕ್ಕೆ. ಅಥವಾ ಯಾರ್ಯಾರು ರೈತರು ಬಂದ್ರು ಹಾಲು ಕರಿಬೇಕಾದ್ರೆ ನೋಡಿ ಈ ರೀತಿ ತಳಿ ಅಭಿವೃದ್ಧಿ ಮಾಡಿ ರೈತರಿಗೆ ಅನುಕೂಲ ಆಗ್ಲಿ. ಇದೊಂಥರ ದೇವರು ವರ ಕೊಟ್ಟಂಗೆ ವರದಾನ, ಗಾಡ್ ಗಿಫ್ಟ್ ಇದ್ದಂಗೆ ನಮ್ಮ ಹೈನುಗಾರಿಕೆ ಮಾಡ್ಲಿಕ್ಕೆ, ನಮ್ಮ ರೈತರಿಗಾಗ್ಲಿ ನಮ್ಗಾಗ್ಲಿ. ಹೆಸರು ಕಾಳು ನುಚ್ಚು ಯಾವ್ದಾರು ಇದ್ರೆ ಒಂದು ಸ್ವಲ್ಪ ಮಿಕ್ಸ್ ಮಾಡಿ 100 ಗ್ರಾಮ್ ಬೆಲ್ಲ ಕೊಟ್ರೆ, ಅಥವಾ ಅರಿಶಿನ ಇದ್ರೆ ಅರಿಶಿನ ಹಾಕಿದ್ರೆ ಹಸುಗಳು ಕಾಯಿಲೆ ಬರಲ್ಲ. ಗೀರ್ ಅಂದ್ರೆ ಹೇಗೆ, ಅದ್ರದ್ದು ಹಾಲು ಹೇಗೆ, ಅದ್ರ ತುಪ್ಪದಲ್ಲಿ ಏನು ವೈವಿಧ್ಯ ಇದೆ ಅದನ್ನೆಲ್ಲ ತಿಳ್ಕೊಂಡು ನಾನು ಅದನ್ನ ಮಾಡ್ಲಿ ಇಟ್ಕೊಂಡು ಮಾಡ್ತಾ ಇದ್ದೀನಿ. ಗೀರಲ್ಲಿ ನನಗೆ ಈಗ ಒಂದು 12 ವರ್ಷ ಎಕ್ಸ್ಪೀರಿಯನ್ಸ್ ಆಗಿದೆ. ನೋಡಿ ಈ ರೀತಿ 4 ಮಲೆ ಸಮಾನಾಂತರವಾಗಿರ್ಬೇಕು, ಮತ್ತೆ ಕೆಚ್ಚಲಿಂದ ಕೆಚ್ಚಲಿಗೆ ಗ್ಯಾಪ್ ಇರಬೇಕು, ಮತ್ತೆ ಹಾಲಿನ ನರಗಳು ನೋಡಿ, ನರ ನೋಡಬೇಕು. ಮಾರಾಟಕ್ಕೆ ಮಾಡೋದಾಗ್ಲಿ ಅಥವಾ ನಾನು ಉಚಿತವಾಗಿ ಕೊಡೋದು ನನ್ನ ಪರ್ಸನಲ್. ಬಟ್ 10 ಹಸು ಹಾಕೋ ಗಂಟ ನಂದ್ರಲ್ಲಿರೋದು ಮಾರಾಟ ಮಾಡಲ್ಲ ನಾನು. ಈ ತಳಿ ನಾನು ಎಲ್ಲಿಂದ ತಂದಿದ್ದೀನಿ ಅಥವಾ ಇದು ಮೂಲ ಎಲ್ಲಿದೆ ಅವ್ರ ಕಡೆಯಿಂದ ತರಿಸ್ಕೊಡ್ತೀನಿ. ಎಲ್ಲ ಓದ್ತಾ ಇದ್ರೆ ಎಲ್ಲ ಸಾಫ್ಟ್ವೇರ್ಗಳಿಗೆ ಇವತ್ತು ಉದ್ಯೋಗಗಳಿಲ್ಲ. ಹೌದು ಸರ್, ಕರೆಕ್ಟ್. ನಾವು ರೈತರು ನಮ್ಮ ತನನ್ನು ನಾವು ಬಿಡಬಾರ್ದು. ಅಟ್ಲೀಸ್ಟ್ ಇದು ವಿದ್ಯೆ ಕಲ್ತ್ಕೊಂಡು ನೀವು ಏನಾರು ಓದಿ, ನಾಳೆ ದಿನ ಅಲ್ಲಿ ಉದ್ಯೋಗ ಕಿತ್ತು ಬಿಸಾಕ್ರು ನೀವು ಬಂದು ನಿಮ್ಮ ಮನೇಲಿ ವಿದ್ಯೆ ಕಲ್ತ್ಕೊಬೋದು. ಹೇಳಿ ಸರ್, ಇಲ್ಲೊಂದು ಆನೆ ಥರ ಸಾಕಿದ್ರಾ? ಹೌದು ಸರ್. ಇದ್ಯಾವ ತಳಿ ಸರ್? ಸರ್ ಇದು ಜಾಫ್ರಾಬಾದಿ ಸರ್. ಜಾಫ್ರಾಬಾದಿನೇ ಇದು? ಆಗ್ಲೇ ನೀವು ನೋಡಿ ಪಂಚಕಲ್ಯಾಣಿ, ಇದು ಪ್ಲೈನ್ ಜಾಫ್ರಾಬಾದಿ. ಪ್ಲೈನ್ ಜಾಫ್ರಾಬಾದಿ. ಇದು ಎಷ್ಟು ಕೊಡುತ್ತೆ ಸರ್ ಹಾಲು? ಈ ದಿನಕ್ಕೆ 20 ಲೀಟರ್ ಹಾಲಿದೆ ಸರ್. ದಿನಕ್ಕೆ 20 ಲೀಟರ್? ಹೌದೌದು. ಬೆಳಗ್ಗೆ ಹೊತ್ತು ಸಾಯಂಕಾಲ? ಮೊನ್ನೆ ಲಾಸ್ಟ್ ಟೈಮ್ ನಮ್ಮ GKVK ಎಕ್ಸಿಬಿಷನ್ ಅಲ್ಲಿ ತಗೊಂಡೋಗಿ 20 ಲೀಟರ್ ಅಂತ ಹೇಳಿದಕ್ಕೆ ಯಾರು ನಂಬಲಿಲ್ಲ. ನಮ್ಮ ಕೃಷಿ ಬೆಳಗು ಅಂತ ಅರುಣ್ ಕುಮಾರ್ ಸರ್ ಇದ್ದಾರೆ, ಅವ್ರು ಖುದ್ದಾಗಿ ಬಂದು ನನ್ಗೆ ಹೇಳಲೇ ಇಲ್ಲ. ಬೆಳಗ್ಗೆ ಬಂದು 6 ಗಂಟೆನಲ್ಲಿ ಒಂದ್ಸತಿ ಹಾಲು ಕರ್ಸಿದ್ರು, ಅದೊಂದು ವಿಡಿಯೋ ಮಾಡ್ಕೊಂಡ್ರು. ತಿರುಗಿ ಸಂಜೆ ಅದೇ ಟೈಮ್ಗೆ 12 hours ಗ್ಯಾಪ್ ಇಟ್ಟು ತಿರುಗಿ 6 ಗಂಟೆಗೆ ಹಾಲು ಕರ್ಸಿದ್ರು, ಅದು ಲೈವ್ ವಿಡಿಯೋ ಮಾಡ್ಕೊಂಡ್ರು. ಮಾಡ್ಕೊಂಡಾಗ ಬೆಳಗ್ಗೆ 10-10.25 ಲೀಟರ್ ಹಾಲು ಕರ್ದಿತ್ತು, ಸಂಜೆ 9.25 ಲೀಟರ್ ಕೊಟ್ಟಿತ್ತು ಸರ್. ಅದು ಕರುಗ್ ಬಿಟ್ಟು 20 ಲೀಟರ್ ಬಂತಲ್ಲ ಸರ್. 20 ಲೀಟರ್ ಅವ್ರು ವಿಡಿಯೋ ಎಲ್ಲ ಮಾಡ್ಕೊಂಡೋಗಿ ಅಪ್ಲೋಡ್ ಎಲ್ಲ ಮಾಡಿದ್ದಾರೆ, ನೀವು ನೋಡ್ಬೋದು. ಕೆಲವು ಸತಿ ಮಾಹಿತಿ ಕರೆಕ್ಟಾಗಿ ಹಾಕಿದ್ದಾರೆ. ಅವರು ನಂಬಲಿಲ್ಲ, ಏನಪ್ಪ ಇಷ್ಟೊಂದು ಹಾಲು ಕರೀತಾ ಇದೆ, ಈ ಒಂದು ತಳಿ ರೈತರಿಗೆ ಅನುಕೂಲ ಆಗಲಿ, ನಾನು ಇದನ್ನ ಹಾಕ್ತೀನಿ ಅಂತ ಅವ್ರು ತಗೊಂಡು ನಾನು ಪರ್ಮಿಷನ್ ಕೇಳೇ ಹಾಕಿದ್ರು. ಬಟ್ ಅವ್ರು ಬರೋಕ್ ಮುಂಚೆ ನಾನು ಮಾಹಿತಿನೇ ಕೊಟ್ಟಿರ್ಲಿಲ್ಲ. ಯಾವ ಹಾಲು ಕರಿಯಕ್ಕೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಕೆಲವರೆಲ್ಲ ರೈತರು ಹಂಗೆ ಹೇಳಿದ್ರೆ ರಾತ್ರಿ ಹಾಲು ಉಳಿಸ್ಕೊಂಡ್ಬಿಡ್ತಾರೆ, ಬೆಳಗ್ಗೆ ಮಾತ್ರ ಕರೆದು ಬಿಡ್ತಾರೆ ಅಂತ. ನಾನು ಅದಕ್ಕೆ ಹೇಳಿದೆ, ಸರ್ ಒಂದಿನ ಅಲ್ಲ, ನೀವು 2 ದಿನ 3 ದಿನ ಸತತವಾಗಿ ಕರೆದು ನೋಡಿ ವಿಡಿಯೋ ಮಾಡ್ಕೊಂಡು ಹೋಗಿ ಸರ್, ನಮ್ಗೆ ಏನು ಸಮಸ್ಯೆ ಇಲ್ಲ. ಅಥವಾ ಯಾರ್ಯಾರು ರೈತರು ಬಂದ್ರು ಹಾಲು ಕರಿಬೇಕಾದ್ರೆ ನೋಡಿ ಈ ರೀತಿ ತಳಿ ಅಭಿವೃದ್ಧಿ ಮಾಡಿ ರೈತರಿಗೆ ಅನುಕೂಲ ಆಗ್ಲಿ. ಇದೊಂಥರ ದೇವರು ವರ ಕೊಟ್ಟಂಗೆ ವರದಾನ, ಗಾಡ್ ಗಿಫ್ಟ್ ಇದ್ದಂಗೆ ನಮ್ಮ ಹೈನುಗಾರಿಕೆ ಮಾಡ್ಲಿಕ್ಕೆ, ನಮ್ಮ ರೈತರಿಗಾಗ್ಲಿ ನಮ್ಗಾಗ್ಲಿ. ಇವಾಗ ರೈತರಿಗೆ ಈ ತಳಿ ಸಾಕಾರೆ ಕಾಯಿಲೆ ಬರಲ್ಲ ಸರ್. ಇನ್ನೊಂದು ನಾನು ನೋಡ್ದಂಗೆ ರಾಶಿ ಇಲ್ಲ ಜಾಸ್ತಿ, ತುಂಬಾ ಹತ್ರ ಹೋದ್ರೆ ತುಂಬಾ ಸಾಧು ಪ್ರಾಣಿ. ನೀವು ಆರಾಮಾಗಿ ಮುಂದೆಲ್ಲ ಹೋಗ್ತಿದ್ದೀರಾ? ಇಲ್ಲ ಸರ್, ನೋಡಕ್ಕಷ್ಟೇ. ಇದು ಆನೆ ಗಾತ್ರ, ಭಯ ಬೀಳ್ಬೇಕು ನಾವು. ಹೌದೌದು. ನೀವು ಎಲ್ಲೇ ಮಾತಾಡಿ ಎಲ್ಲೇ ನೋಡಿ ಕೆಚ್ಚಲ್ ಮುಟ್ಟಿ ಏನು ಮಾಡಲ್ಲ ನೋಡಿ. ಹೌದು, ಅಂತ ಒಂದು ಸಾಧು ಇರುವಂತ ಎಮ್ಮೆ ಇದು. ಹೆಣ್ಮಕ್ಳು ಮನೇಲಿದ್ರೆ ಆರಾಮಾಗಿ ಸಾಕೊಂಡ್ಬರ್ಬೋದು. ಹಳ್ಳಿ ಕಡೆ ಹೆಣ್ಮಕ್ಳು ಇರ್ಲಿ ಗಂಡು ಮಕ್ಳು ಇರ್ಲಿ, ವಯಸ್ಸಾಗಿರೋರು ಹೋಗ್ಲಿ, ಏನು ಮಾತಾಡಲ್ಲ ಸರ್. ತುಂಬಾ ಸಾಧು. ಇಂಥ ಅದೇ ನಮ್ಮ ನಾಟಿ ಎಮ್ಮೆಗಳನ್ನ 10 ಜನ ಹಿಡಿದ್ರು ಹಿಡಿಯಕ್ಕಾಗಲ್ಲ. ಹೌದು ಸರ್, ಹೌದು. ನೋಡಿ ನಾನು ಮೂಗ್ದಾರ ಸಹ ಹಾಕಿಲ್ಲ. ಹೌದು, ಮೂಗ್ದಾರ ಹಾಕಿಲ್ಲ. ಮೂಗ್ದಾರ ಇಲ್ಲ, ಮೂಗ್ ಜಿಮ್ರ ಇಲ್ಲ ನೋಡಿ, ಎಂಥದ್ದು ಇಲ್ಲ. ಹೌದು, ಮೂಗ್ದಾರ ಹಾಕಿಲ್ಲ. ಏನು ಮಾಡಲ್ಲ. ನೀವು ಮನೇಲಿ ಕಟ್ಟಾಕ್ ಸಾಕಿ, ಮೇಯ್ಸಕ್ ಜಾಗ ಇದೆಯಾ ಬೈಲಲ್ಲಿ ಬಿಡಿ. ಅಷ್ಟೊಂದು ಸಾಧು ಇರುವಂತ ಎಮ್ಮೆಗಳು. ನೋಡೋದಕ್ಕೆ ಆನೆ ಗಾತ್ರ ಅಥವಾ ಕಡಿಮೆ ಗಾತ್ರ ಇದೆ ಪಾಪ. ತುಂಬಾ ಬಹಳ ಸಾಧು ಎಮ್ಮೆಗಳು. ಎಂತ ಪ್ರದೇಶಕ್ಕೆ ಬೇಕಾದ್ರೂ ಹವಾಮಾನಕ್ಕೆ ಹೊಂದ್ಕೊಳತ್ತೀವಿ. ಬಿಸಿಲಿರ್ಲಿ ಮಳೆ ಇಲ್ಲ ಚಳಿ ಏನಕ್ಕೂ ಜಗ್ಗಲ್ಲ ಸರ್. ನಿಮ್ 48 ಡಿಗ್ರಿ ಬಿಸಿಲಿರ್ಲಿ ಸರ್, ಚಳಿಗಾಲದಲ್ಲಿ 10 ಡಿಗ್ರಿ ಚಳಿ ಬರ್ಲಿ, ಮಳೆ ಎಷ್ಟೇ ಮಳೆ ಬರ್ಲಿ. ಮತ್ ಕೆಳಗಡೆ ನೀವು ಗುಜರಾತ್ ಅಲ್ಲಿ ನಿಮ್ಗೆ ಕರ್ಕೊಂಡು ಹೋಗ್ತೀನಿ ಯಾವಾಗಾರು ನಾನು ಸತಿ ಪ್ರವಾಸ ಹೋದಾಗ. ನೀವು ಅಲ್ಲಿ ನೋಡಿ, ಕೇವಲ ಮಣ್ಣು ಮೇಲೆ ಕಟ್ಟಿರ್ತಾರೆ ಸರ್, ಮೇಲ್ಗಡೆ ಈ ತರ ಸೀಟು ಇರಲ್ಲ, ಸುಮ್ನೆ ಗುಡ್ಸಲ್ ತರ ಹಾಕಿರ್ತಾರೆ. ಏನೋ ಅಕಸ್ಮಾತ್ ಇವಿ ಬಿಸಿಲಿದಾಗ ಬಿಡ್ದಿರ ಇರ್ಲಿ ಅಂತ. ನಾನು ಕೇಳ್ದೆ, ಏನ್ ಸರ್ ಒಂದ್ ಮ್ಯಾಟ್ ಹಾಕಿಲ್ಲ ನೀವು, ಕೆಳಗಡೆ ಒಂದು ಕಾಂಕ್ರೀಟ್ ಹಾಕಿಲ್ಲ ಅಂತ. ಅವ್ರು ನನ್ಗೆ ಒಂದೇ ಮಾತು ಹೇಳಿದ್ದು, ಕಾಡಲ್ಲಿ ಏನಪ್ಪ ಇರತ್ತೆ, ಕಾಡಿಗೆ ಮೇಲೆ ಕ್ರಾಸ್ ಆಗಿರುವಂತ ತಳಿ, ಕಾಡಲ್ಲಿ ಏನಾರು ನಾವು ಮ್ಯಾಟ್ ಹಾಕ್ತಿವ ಶೀಟ್ ಹಾಕ್ತಿವ ಅಂತ ನೋಡು. ಆದ್ರಿಂದ ಈ ಒಂದ್ ತಳಿ ಬಹಳ ಬಲಿಷ್ಠ, ಮತ್ತೆ ಎಂತ ಬರಗಾಲಕ್ಕೂ ತಡ್ಕೊಳಂತ ಶಕ್ತಿ ಇದಕ್ಕೆ ದೇವ್ರು ಕೊಟ್ಟಿದ್ದಾರೆ. ಎಲ್ಲಿ ಮೂಲ ತಳಿ ಇರುತ್ತೋ ಅಲ್ಲಿಂದನೇ ತಗೊಂಡ್ಬರ್ತೀರ ನೀವು? ನಾನು ಯಾವ್ದೀಗ ಮೂಲ ತಳಿ ಇದೆ, ಈಗ ವಿಶೇಷವಾಗಿ ಪುಂಗ್ನೂರು ತಳಿ ಅಂದ್ವಿ, ಇವತ್ತು ಪುಂಗ್ನೂರಲ್ಲೇ ಸಿಗ್ತಾ ಇಲ್ಲ. ನೀವು ಪುಂಗ್ನೂರೆಲ್ಲ ಹುಡುಕಿದ್ರು ಪುಂಗ್ನೂರು ಹಸುಗಳಿಲ್ಲ. ಆ ರೀತಿ ನಮ್ಗೆ ಅದು ಎಲ್ಲೇ ಇರಲಿ ಅವನ್ನ ನೋಡಿ ಪರೀಕ್ಷೆ ಮಾಡಿ ಅದನ್ನ ನುರಿತ ವೈದ್ಯರಾಗಲಿ ಅಥವಾ ಬ್ರೀಡ್ ಬಗ್ಗೆ ಯಾರಿಗಾರು ಗೊತ್ತಿದೆಯಲ್ಲ ಪೂರ್ತಿ ಮಾಹಿತಿ, ಅಥವಾ ಯೂನಿವರ್ಸಿಟಿ ಇರುತ್ತೆ ಅಂತ ಯೂನಿವರ್ಸಿಟಿಗಳಲ್ಲಿ ಹೋಗಿ ನಾನು ಒಂದು ವಾರ 10 ದಿನ ತರಬೇತಿ ಕೊಡ್ತಾರೆ. ಅಥವಾ ಗೊತ್ತಿರೋರು ಕೆಲವತ್ರ 1 hour 2 hour ನಾನು ಅವ್ರ ಡಿಸ್ಕಸ್ ಮಾಡ್ತೀನಿ. PhD ಮಾಡಿರ್ತಾರೆ ಕೆಲವರೆಲ್ಲ ಒಂದು ಡಿಪಾರ್ಟ್ಮೆಂಟ್ ಇರಲ್ಲ, ಅನಿಮಲ್ ಹಸ್ಬೆಂಡ್ರಿ ಸೆಕ್ಷನ್ ಅಲ್ಲಿ. ಆ ಒಂದು ಅವ್ರ ಹತ್ರ ನಾನು ಅದ್ರ ಗುಣಲಕ್ಷಣ ಹೆಂಗ್ ಸೆಲೆಕ್ಟ್ ಮಾಡಬೇಕು, ಯಾವ ರೀತಿ ಅದನ್ನ
ಗುರ್ಸೋದು ಅದನ್ನೆಲ್ಲ ತಿಳ್ಕೊಂಡು ಮಾಹಿತಿ ಪಡ್ಕೊಂಡು ನಾನು ಒಂದೊಂದು ತಳಿ ಕಲೆಕ್ಟ್ ಮಾಡ್ತಾರೆ ಸರ್. ಸುಮ್ಮನೆ ಬ್ಲೈಂಡ್ ಆಗಿ ಅವ್ರು ಯಾರೋ ಈ ತಳಿ ಹೇಳಿದ್ರು ನಾನು ತರ್ತಾ ಇಲ್ಲ. ಅದರಿಂದ ನಾನು ನಿಮ್ಗೆ ಅಷ್ಟೊಂದು ನಿಖರವಾಗಿ ಮಾಹಿತಿ ಕೊಡಕ್ ಆಗ್ತಾ ಇದೆ. ಆಮೇಲೆ ಎಲ್ಲ ಟಾಪ್ ತಳಿಗಳೇ ತರ್ತಾ ಇದ್ದಾರೆ. ಹೌದು ಸರ್, ನನ್ನ ಮಾಹಿತಿ ನಿಮ್ಗೆ ಇಲ್ಲೇ ಅಲ್ಲ, ನಿಮ್ ಗುಜರಾತ್ಗೂ ಕರ್ಕೊಂಡು ಹೋಗ್ತೀನಿ ನೋಡಿ. ನಾನು ಬೆಲೆ ಮಕಾನೇ ನೋಡಲ್ಲ. ನಮ್ಗೇನ್ ನಮ್ಗೆ ಬೇಕಾಗಿರೋ ಗುಣಲಕ್ಷಣ ಇದೆಯಾ, ನಾವು ಕೇಳೋ ಹಾಲ್ ಕೆಪಾಸಿಟಿ ಕೊಡ್ತಾರ ಅಷ್ಟೇ ಬೇಕಾಗಿರೋದು. ಒಂದ್ಸತಿ ಇನ್ವೆಸ್ಟ್ಮೆಂಟ್ ನಾನೇನು ಯಾವಾಗ್ಲೂ ಹೋಗಿ ತರಕ್ಕಾಗಲ್ಲ. ಒಂದ್ 5 ಎಮ್ಮೆ ತಂದಿಟ್ಕೊಂಡ್ಬಿಟ್ರೆ ಇನ್ನೊಂದ್ 5 ವರ್ಷಕ್ಕೆ ನನ್ನ ಹತ್ರ ಒಂದ್ 20-30 ಎಮ್ಮೆ ಆಗ್ಬಿಡುತ್ತೆ. ಯಾರ ಹತ್ರ ಹೋಗೋ ಅವಶ್ಯಕತೆ ಇಲ್ವಲ್ಲ. ನಾನು ಒಂದ್ಸತಿ ಹೈನುಗಾರಿಕೆ ಮಾಡ್ಬೇಕು ಅಂತ ನಿಶ್ಚಯ ಮಾಡಿದ್ಮೇಲೆ ಅದ್ರ ಮುಖಾಂತರ ನಾನು ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ನಾವು ಫಸ್ಟ್ ಅಲ್ಲೇ ಕಡಿಮೆ ಬೆಲೆಗೆ ಬೇಕು ಅಂದ್ರೆ ನಮ್ಗೆ ಹಾಲು ಕಡಿಮೆ ಕೊಡೋದು ಸಿಗ್ತವೆ, ಲಾಸ್ ಆಗ್ತೀವಿ. ಒಂದ್ಸತಿ ಇನ್ವೆಸ್ಟ್ಮೆಂಟ್ ಆದ್ರೆ ಆಗ್ಲಿ ಬಿಡಿ, ಪ್ಯೂರಿಟಿ ಇರೋದು ನೋಡ್ಬೇಕು ನಾವು. ನಾನು ಗೋಲ್ಡ್ ಬೇಕು ಅಂದ್ಬಿಟ್ಟು 24 ಕ್ಯಾರೆಟ್ ಬೆಲೆ ಇದೆ ಅಂದ್ಬಿಟ್ಟು ದುಡ್ಡು ಜಾಸ್ತಿ ಅಂದ್ಬಿಟ್ಟು ಉಮಾ ಗೋಲ್ಡ್ ತಗೊಂಬಂದ್ರೆ ವ್ಯಾಲ್ಯೂ ಇಲ್ಲ. ಉಮಾ ಗೋಲ್ಡ್ ನಿಮ್ಗೆ 2,500 ಸಿಗ್ತದೆ, ಪ್ಯೂರ್ ಗ್ರಾಮ್ 13,000 ಸಿಗತ್ತೆ. ಈಗ ನಾನು 13,000 ಆಯ್ಕೆ ಮಾಡಲು ಉಮಾ ಗೋಲ್ಡ್ಗೆ ಹೋಗಲ್ಲ ಸರ್. ಹೌದು, 13,000 ಹೋಗ್ಬೇಕು. ನಾನು ಪ್ಯೂರ್ ಗೋಲ್ಡ್ ಬೇಕಂದ್ರೆ ಕಾಸ್ಟ್ಲಿಗೆ ಹೋಗ್ಬೇಕು, ಕಾಸ್ಟ್ಲಿನೇ ಹೋಗ್ಬೇಕು ಸರ್. ಒಂದ್ಸತಿ ಇನ್ವೆಸ್ಟ್ಮೆಂಟ್. ಹೌದು ಸರ್, ಹೌದು ಸರ್. ಹೇಳಿ, ಗಿರ್ರಸ್ಸುಗಳು ಇದಾವೆ ಇಲ್ಲಿ, ಬರೀ ಗಿರ್ರಸ್ಸನ್ನೇ ಕಟ್ಟಿದ್ದೀರಾ? ಸೊ ಇದೆಲ್ಲ ಎಲ್ಲಿಂದ ತಗೊಂಡ್ಬಂದ್ರಿ ಸರ್ ಇದು? ಸರ್ ಇವೆಲ್ಲ ನಾವು ಮೂಲ ಗುಜರಾತಿಂದಾನೇ ತಂದಿರೋ ಸರ್. ಈಗ ಎಲ್ಲ ಎಷ್ಟೆಷ್ಟು ಲೀಟರ್ ಹಾಲು ಕೊಡ್ತಾ ಇದೆ ಸರ್? ನನ್ನ ಹತ್ರ ಮಿನಿಮಮ್ ಒಂದು ಟೈಮ್ 6ರಿಂದ 10 ಲೀಟರ್ ಕೊಡಿ ಗಂಟ ಕೆಪಾಸಿಟಿ ಇರುವಂತ ಗೀರ್ ಹಸುಗಳಿದಾವೆ. ಒಂದೇ ಟೈಮ್ಗೆ ಅಂದ್ರೆ ಮಾರ್ನಿಂಗ್ ಟೈಮ್ ಕನಿಷ್ಠ 6ರಿಂದ ಗರಿಷ್ಠ 10 ಲೀಟರ್. ಎಲ್ಲ ಹಸುಗಳು 10 ಲೀಟರ್ ಕರೆಯಲ್ಲ. ಗೀರ್ ಹಸುಗಳು ಬಂದು ಮೂಲ ಬಂದು ಇವು ಗುಜರಾತ್ ಅಲ್ಲಿ ಸೌರಾಷ್ಟ್ರ ಪ್ರದೇಶ, ಭಾವನಗರ ಮತ್ತೆ ಗಿರ್ ಅರಣ್ಯ ಪ್ರದೇಶ ಸುತ್ತಮುತ್ತ ಇರುವಂತ ಪೋರ್ಬಂದರ್ ಆಗ್ಲಿ, ಆಮೇಲೆ ನಮ್ಮ ಸೂರತ್ ಆಗ್ಲಿ, ಸುಮಾರು ಒಂದು 7-8 ಜಿಲ್ಲೆಗಳು ಅಲ್ಲೇ ಸುತ್ತಮುತ್ತ ಸಿಗತ್ತೆ. ಮೋರ್ಬಿ ಆಗ್ಲಿ, ಹಲವಾರು ಇದಾವೆ. ಆ ಒಂದು ಪ್ರದೇಶಗಳಲ್ಲಿ ಅತ್ಯಧಿಕವಾಗಿ ಫೇಮಸ್ ಆಗಿರೋದು ಕೇವಲ ಭಾವನಗರ್ ಅಂತ. ಹೌದು. ಆದರೆ ಪ್ರತಿಯೊಂದು ಒಂದೊಂದು ಜಿಲ್ಲೆಗಳಲ್ಲೂ ಒಂದೊಂದು ಹಲವಾರು ವೈವಿಧ್ಯ ಇದೆ. ಗಿರಲ್ಲಿ ಒಂದು 7 ರೀತಿ ತಳಿಗಳಿದೆ. ಟಾಪ್ ಬ್ರೀಡ್ ಅಂದ್ರೆ ಅದನ್ನೆಲ್ಲ ಕೆಲವು ಈಗ ಗುಜರಾತಲ್ಲಿ ಗಿರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಇದ್ದಾರೆ, BK ಅಯ್ಯರ್ ಅಂತ. ಆತ ಒಂದು 400 ಹಸು ಸಾಕಿದ್ದಾನೆ. 400? ಗಿರ್ ಹಸುಗಳು ಯಾವ ರೀತಿ ಇದೆ ಏನು ಅಂತ. ಮತ್ತೆ ಅದೇ ರೀತಿ ನಾನು ಗೊಂಡಲಲ್ಲಿ ರಮೇಶ್ ರೂಪಾನಿ ಸಾರ್ಜಿ ಇದ್ದಾರೆ, ಅವ್ರಿಗೆ ಸೋಮನಾಥಿಗೆ ಪಾದಯಾತ್ರೆ ಹೋಗ್ತಾ ಇದ್ದಾರೆ ಗೊಂಡಾಲಿಂದ ಹಸುಗಳು ಹಿಡ್ಕೊಂಡು. ಅವ್ರ ಹತ್ರ ಹೋಗಿ ಒಂದು 15 ದಿನ ತರಬೇತಿ ಪಡ್ಕೊಂಡು ಅದ್ರ ಗುಣಲಕ್ಷಣ ಯಾವ ರೀತಿ ಇರಬೇಕು, ಗೀರ್ ಅಂದ್ರೆ ಹೇಗೆ, ಅದ್ರದ್ದು ಹಾಲು ಹೇಗೆ, ಅದ್ರ ತುಪ್ಪದಲ್ಲಿ ಏನು ವೈವಿಧ್ಯ ಇದೆ ಅದನ್ನೆಲ್ಲ ತಿಳ್ಕೊಂಡು ನಾನು ಅದನ್ನ ಮಾಡ್ಲಿ ಇಟ್ಕೊಂಡು ಮಾಡ್ತಾ ಇದ್ದೀನಿ. ಗೀರಲ್ಲಿ ನನಗೆ ಈಗ ಒಂದು 12 ವರ್ಷ ಎಕ್ಸ್ಪೀರಿಯನ್ಸ್ ಆಗಿದೆ. 12 ವರ್ಷ. 2013ರಲ್ಲಿ ಒಂದು ಹಸು ಸ್ಟಾರ್ಟಿಂಗಲ್ಲಿ ಒಂದು 2 ಹಸು ತಂದೆ. ಆವಾಗ ಅದ್ರ ಬಗ್ಗೆ ತಿಳ್ಕೊಂಡು ಇವಾಗ ಅದರಲ್ಲೇ ನಾವು LKG ಇಂದ PhD ತನಕ ಬಂದಿದ್ದೀವಿ. ಎಲ್ಲ ಗಿರ್ ಹಸುಗಳಲ್ಲ ನೋಡಿ. ಉದಾಹರಣೆಗೆ ಹೇಳ್ತೀನಿ ಅಂದ್ರೆ ಸಿಂಪಲ್ ಆಗಿ ನೋಡಿ, ಗೀರಲ್ಲಿ ಕತ್ತಿನ ಕೆಳಗಡೆ ನೋಡಿ ಕಿವಿಗಳು ಒಂದಕ್ಕೊಂದು ತಾಗಬೇಕು ನೋಡಿ, ನ್ಯಾಚುರಲ್ ಆಗಿ ಟಚ್ ಆಗ್ತಾ ಇದೆ. ಮತ್ತೆ ಗೋಪುರ ನೋಡಿ ಈ ರೀತಿ ಹೋಗಿ ಹಿಂಗೆ ಬೆಂಡ್ ಆಗಿರುತ್ತೆ ನೋಡಿ. ಅಬ್ಸರ್ವ್ ಮಾಡಿ ನಮ್ಮ ಗಿರಸುಳ್ಗೆ ಈ ರೀತಿ ಹೋಗಿ ಈ ರೀತಿ ಇರುತ್ತೆ. ಮತ್ತೆ ಲೆಂತ್ ಶುದ್ಧವಾಗಿರುತ್ತೆ. ಗಂಗೆ ತೋಲ್ ನೋಡ್ಬೋದು ಯಾವ ರೀತಿ ಇರುತ್ತೆ ಅಂತ. ಕೊಂಬುಗಳು ಅಷ್ಟೇ ಹಿಂಗ್ ಕೆಳಗಡೆ ಬಂದು ಯಾವ ಕಡೆ ಬೇಕಾದ್ರೂ ಹೋಗ್ಬೋದು, ಕೆಳಗಡೆ ಹೋಗ್ಬಿಟ್ಟು ಬರ್ಬೇಕು ಮೇಲೆ. ಮತ್ತೆ ಕತ್ತಿನ ಕೆಳಗಡೆ ಅಲ್ಲಲ್ಲಿ ವೈಟ್ ಸ್ಪಾಟ್ಸ್. ಗಿರಲ್ಲಿ ನಾನು ನಿಂಗೆ ಹೇಳ್ದೆ ಒಂದು 7-8 ತಳಿ ಇದಾವೆ. ಕೆಲವು ಬರೀ ಪ್ಲೈನ್ ಇರೋ ಗಿರು ಇದಾವೆ, ಈ ತರ ಇರೋವು ಇದಾವೆ. ಇನ್ನೊಂದು ಲಾಲ್ ಕಾಬ್ರಿ ಅಂದ್ರೆ ಕೆಂಪು ಪರ್ಸೆಂಟೇಜ್ ಜಾಸ್ತಿ ವೈಟ್ ಪ್ಯಾಚಸ್ ಅಲ್ಲ, ಅದು ಲಾಲ್ ಕಾಬ್ರಿ. ನಮ್ಮಲ್ಲಿ ಒಂದು ವೈಟ್ ಕಾಬ್ರಿ ಇದೆ, ತೋರಿಸ್ತೀನಿ ನಿಮ್ಗೆ. ವೈಟ್ ಕಾಬ್ರಿ ಇದರಲ್ಲೇ ಕಪಿಲ ಇದೆ, ಶ್ವೇತ ಕಪಿಲ ಇದಾವೆ. ಇದು ನಮ್ಮ ಫಾರ್ಮ್ ಅಲ್ಲೇ ಅತ್ಯಧಿಕ ಹಾಲಿನ ಇಳುವರಿ ಇರುವಂತ ಹಸು. ಎಷ್ಟು ಕೊಡುತ್ತೆ ಸರ್? ದಿನಕ್ಕೆ ಈಗ 20 ಲೀಟರ್ ಪ್ರೆಸೆಂಟ್ ಹಾಲು ಬರ್ತಾ ಇದೆ. ಒಂದು ದಿನಕ್ಕೆ ಕರು ಹಾಕಿ ಈಗ ಒಂದು 15 ದಿನ ಹತ್ರ ಆಗಿದೆ. 20 ದಿನದ ಮೇಲೆ ಇನ್ನೂ ಹಾಲು ಜಾಸ್ತಿ ಬರುತ್ತೆ ಅಂತ ನಮ್ಮ ಅನಿಸಿಕೆ. ನೋಡ್ಬೋದು. ಏನು ಕೊಡ್ತೀರಾ ಸರ್ ಮೇವು? 20 ಲೀಟರ್ ಹಾಲು ಕೊಡುತ್ತೆ ಅಂತ ಹೇಳ್ತೀರಾ? ನೋಡಿ ಸರ್, ಪ್ಯೂರಿಟಿ 20 ಲೀಟರ್ ಹಾಲು ನಾರ್ಮಲ್ ಸರ್. ನಾನು ಒಂದು ಟ್ರಿಪ್ ಒಣಲ್ ಕೊಡ್ತೀನಿ, ಅಥವಾ ಸಿವಲ್ ಇದ್ರೆ ಒಂದು ಟ್ರಿಪ್ ಜೋಳದ ಕಡ್ಡಿ, ಅಥವಾ ನಮ್ಮ ತೋಟದಲ್ಲೇ ಸೂಪರ್ ನೇಪಿಯರ್ ಇದೆ, ಯಾವ್ದಾದ್ರು ಇದ್ರೆ ಒಂದ್ಸತಿ ಕೊಡ್ತೀನಿ. ಅದು ಬಿಟ್ರೆ ಹತ್ತಿ ಹಿಂಡಿ, ಜೋಳದ ಹಸಿಟ್ಟು, ಮತ್ತೆ ಹುಳ್ಳಿಕಾಳು ನುಚ್ಚು, ಒಂದು 3-4 ವೆರೈಟಿ ಯಾವ್ದು ಸಿಗತ್ತೆ ಅದು ಹಾಕ್ತೀನಿ. ಅಕ್ಕಿ ತೌಡು, ಹೆಸರು ಕಾಳು ನುಚ್ಚು ಯಾವ್ದಾರು ಇದ್ರೆ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಒಂದು 100 ಗ್ರಾಮ್ ಬೆಲ್ಲ ಕೊಟ್ರೆ, ಅಥವಾ ಅರಿಶಿನ ಇದ್ರೆ ಅರಿಶಿನ ಹಾಕಿದ್ರೆ ಹಸುಗಳು ಕಾಯಿಲೆ ಬರಲ್ಲ. ನೋಡಿ ನಾನು ಪ್ಯೂರಿಟಿ ಯಾವ ರೀತಿ ಚೆಕ್ ಮಾಡೋದು ಒಂದೇ ನೋಡಿ. ಕಿವಿ ನೋಡಿ, ಹೌದು ಸರ್, ಟಚ್ ಆಗ್ತಾ ಇದೆ ಕತ್ತಿ ಕೆಳಗಡೆ. ಈ ರೀತಿ ಇದ್ರೆ ನೀವು ಅಲ್ಲೇ 100% ಟಿಕ್ ಹಾಕೊಂಡ್ಬಿಡಿ 24 ಕ್ಯಾರೆಟ್ ಗೋಲ್ಡ್ ಅಂತ ಮೈನು. ಆಮೇಲೆ ಕೊಂಬೆಳ್ದೆ ನಾನು ನೋಡಿ, ತಲೆಯಿಂದ ಕೆಳಭಾಗಕ್ಕೆ ಬರಬೇಕು. ಹಿಂಗ್ ಬಂದ್ರೆ ಅರ್ಧ ಚಂದ್ರ ಆಕೃತಿ ನೋಡಿ, ಅರ್ಧ ಚಂದ್ರ ಈಗಿದ್ರೆ ಪ್ಯೂರಿಟಿ. ಮತ್ತೆ ತಲೆ ನೋಡಿ ಹಿಂದ್ಗಡೆ ಇದು ಹಿಂಗ್ ಹಿಂದ್ಗಡೆ ಬೆಂಡ್ ಆಗತ್ತೆ ನೋಡಿ. ಬನ್ನಿ ಹಿಂದ್ಗಡೆಯಿಂದ ನೋಡಿ, ಗೊತ್ತಾಗತ್ತೆ ನಿಮ್ಗೆ ನೋಡಿ.
ಹೌದು ಈ ರೀತಿ ಹಿಂದಕ್ಕೆ ಫ್ಲಾಟ್ ಆಗಿರ್ಬೇಕು, ಹಾಗಿದ್ರೆ ಮಾತ್ರ ಶುದ್ಧ ಗೀರು. ಓಕೆ. ಮತ್ತೆ ಇದ್ರ ಗೋಪುರ ನೋಡಿ ಯಾವ ರೀತಿ ಇದೆ ಅಂತ. ಎಲ್ಲ ಬಂದವರೆಲ್ಲ ಇದೇನೋ ಗಂಡುದು ಅಂದ್ಕೊಂತಾರೆ, ನೀವು ಕೆಚ್ಚಲ್ ನೋಡ್ಲಿಲ್ಲ ಅಂದ್ರೆ. ಹೌದು ಸರ್. ಕೆಚ್ಚಲ್ ನೋಡ್ರೆ ಮಾತ್ರ ಇದು ಹಸು ಅಂತ ಗೊತ್ತಾಗೋದು. ಇಲ್ಲಿರೋ ನಂದಿ ಬಸವ ಅಂತಾರೆ, ಮತ್ತೆ ಕೆಚ್ಚಲ್ ನೋಡಿ. ಸೊ ನೀವೆಲ್ಲ ಕೈಯಲ್ಲಿ ಹಾಕಿದ್ರೆ ಅದೇನು ಮಾಡಲ್ಲ ಸರ್? ನಾನು ಅದೇ ಸರ್, ಪ್ಯೂರಿಟಿ ಇರೋ ಹಸು, ದೇಸಿ ಹಸು, ಸಾಧು ಇರೋಂಥ ಹಸು. ನಾನಲ್ಲ, ಮಕ್ಕಳು ಮರಿ, ನೀವು ಬೇಕಾದ್ರೆ ಕೆಚ್ಚಲ್ ಮುಟ್ಟಿ ಬನ್ನಿ, ಮುಟ್ಟಿ ಸರ್, ಮುಟ್ಟಿ. ಅಲ್ಲ ಸರ್, ಹೆಂಗೆ ಸರ್ ಇದೆಲ್ಲ? ಆ ರೀತಿ ಇರುವಂತ ಗುಣ ನೋಡಿ ತರ್ಬೇಕು ಸರ್. ಈಗ ಮನೆಯಲ್ಲಿ ನಾವು ಹೆಣ್ಮಗು ತರ್ಬೇಕಾದ್ರೆ ಗುಣ ಏನಕ್ಕೆ ಹೇಳಿ ಹಿರಿಯರು ನೋಡ್ತಾ ಇದ್ದಿದ್ದು. ಹೌದೌದೌದು, ಗುಣ ನೋಡ್ಬೇಕು. ಹೌದು, ದುಡ್ಡು ಪ್ರಶ್ನೆ ಅಲ್ಲ. ನೋಡಿ ಈ ರೀತಿ 4 ಮಲೆ ಸಮಾನಾಂತರವಾಗಿರ್ಬೇಕು. ನೋಡಿ ನಾನು ಹೆಂಗಾರು ಇಡಿ, ಹೌದು, ನಮ್ಮ ಅಂಗೈಗೆ 4 ಮಲೆಗಳು ಟಚ್ ಆಗ್ಬೇಕು. ಮತ್ತೆ ಕೆಚ್ಚಲಿಂದ ಕೆಚ್ಚಲಿಗೆ ಗ್ಯಾಪ್ ಇರಬೇಕು. ಈ ರೀತಿ ಇದ್ರೆ ಹಾಲು ಅತ್ಯಧಿಕವಾಗಿ ಕರೀತದೆ. ಓಕೆ. ಅದಕ್ಕೆ ಕೆಪಾಸಿಟಿ ಚೆನ್ನಾಗಿರುತ್ತೆ. ಮತ್ತೆ ಹಾಲಿನ ನರಗಳು ನೋಡಿ, ನರ ನೋಡಬೇಕು. ನರಗಳು ಚೆನ್ನಾಗಿ ದಪ್ಪವಾಗಿ ಬಲಿಷ್ಠವಾಗಿದ್ದಾವ. ಮತ್ತೆ ಹಿಂದ್ಗಡೆ ಕಾಲು ನೋಡಿ, ಕಾಲು ಬನ್ನಿ ಹಿಂದ್ಗಡೆ ನೋಡಿ, ಈ ರೀತಿ ಚಪ್ಪೆ ಅಗಲ ಇರಬೇಕು. ನೋಡಿ, ಒಂದಡಿ ಗ್ಯಾಪ್ ಇದ್ರೆ ಕೆಚ್ಚಲು ನೋಡಿ. ಈಗೆಲ್ಲ ಹಾಲು ಕರೆದು ಬಿಟ್ಟಿದೀವಿ. ಬಲೂನಲ್ಲಿ ಗಾಳಿ ಬಿಟ್ರೆ ಯಾವ ರೀತಿ ಇದೆ, ಹಂಗೆ ತುಸ್ಪಾಟಾಕಿ ಆಗ್ಬಿಟ್ಟಿದೆ, ಪೂರ್ತಿ ಗಾಳಿ ಹೋಗ್ಬಿಟ್ಟಿದೆ. ಹಾಲು ತುಂಬ್ತಾ ಇದೆಲ್ಲ ಈ ಲೂಸ್ ಇರೋದೆಲ್ಲ ಬರೀ ಹಾಲೇ. ಹಾಲು ಶೇಖರಣೆ ಆಗುತ್ತೆ, ಅವಾಗ ಅದಲ್ಲ 10 ಲೀಟರ್ ಹಾಲು ಬರುತ್ತೆ. ಏನು ಕೆಚ್ಚಲ ಇಲ್ಲ, ಮಲೆನೇ ಇಲ್ಲ, ನರ ಇಲ್ಲ, ಇದು ಕಾಲು ಈ ತರ ಶೇಪ್ ಪೊಸಿಷನ್ ಇಲ್ಲ ಅಂದ್ರೆ ಹಾಲು ಬರಲ್ಲ ಸರ್. ಆದ್ರಿಂದ ಈ ತರ ಎಲ್ಲಾ ಹಸುಗಳು 10 ಲೀಟರ್ ಕರಿಯಲ್ಲ. ನಾನು ಅದೇ ನಿಮ್ಗೆ ಹೇಳೋದು, ಒಂದು 500 ಹಸು, 100 ಹಸು, 200 ಹಸು, ಹೌದು, ಒಂದು ಕೆಲವೊಂದ್ಸತಿ 1000 ಹಸು ಹುಡುಗರು ಒಂದು ಹಸು ಸಿಗಲ್ಲ. ಹೌದು ಸರ್. ಇಷ್ಟೊಂದು ಗುಣಲಕ್ಷಣ ಇರೋವಂಥದ್ದು ಮತ್ತೆ ಹಾಲು ಕರಿಯುವಂಥದ್ದು ಸಿಗಲ್ಲ. ನಾವು ಆ ರೀತಿನ ಸೆಲೆಕ್ಷನ್ ಮಾಡಿ ತರಬೇಕು. ಯಾಕಂದ್ರೆ ಒಂದ್ಸತಿ ತಳಿ ಅಭಿವೃದ್ಧಿ ಮಾಡ್ತಾ ಇರೋದ್ರಿಂದ ದೃಷ್ಟಿಯಿಂದ ನಾವು ಈ ರೀತಿ ಮಾಡ್ಕೊಂಡ್ರೆ, ನನ್ನ ಹತ್ರ ಇದೊಂದು 10 ಹಸು ಆಯ್ತು ಅನ್ಕೊಳ್ಳಿ, ಅವಾಗ ನಾನು ಮಾಡ್ಲಾಗತ್ತೆ. ನಾನು ಇದನ್ನ ಯಾವುದೋ ಒಂದು ರೈತರಲ್ಲಿ ಒಂದು ಹಳ್ಳಿ ಕೊಟ್ಟೆ, ಆ ರೈತನು ನಾಟಿ ಹಸುನಲ್ಲಿ ಅವನು 20 ಲೀಟರ್ ಕರೆದು ಬಿಟ್ರೆ ಅವಾಗ ನೆಕ್ಸ್ಟ್ ಎಚ್.ಎಫ್ ಜರ್ಸಿ ಯಾರು ಸಾಕ್ತಾರೆ ಸರ್? ಹೌದು ಸರ್, ಖಂಡಿತ. ಹೌದು, ಸಾಕಕ್ಕೆ ಯಾರಿಗಾರು ಮನಸ್ಸು ಬರತ್ತಾ? ಕಾಯಿಲೆ ಬರಲ್ಲ ದೇಸಿ ಹಸು. ಮತ್ತೆ ಇದ್ರಲ್ಲಿ ಹಾಲಲ್ಲಿ A2 ಮಿಲ್ಕು, ಮತ್ತೆ ಪ್ರೋಟೀನ್ ಜಾಸ್ತಿ, ಕ್ಯಾಲ್ಸಿಯಂ ಜಾಸ್ತಿ, ಮತ್ತೆ ಇದ್ರಲ್ಲಿ ಚಿನ್ನದ ಅಂಶ ಇದೆ. ಗೀರ್ ಹಸುಗಳಲ್ಲಿ ವಿಶೇಷ ಅದನ್ನ ಗಮನ ಇಟ್ಕೊಬೇಕು. ಗುಜರಾತ್ ಯೂನಿವರ್ಸಿಟಿಯವರು ಸಂಶೋಧನೆ ಮಾಡಿ 100% ಟಿಕ್ ಮಾಡಿದ್ದಾರೆ ಸರ್, ಖಚಿತ ಆಗಿದೆ. ಹಾಲಲ್ಲಿ ಚಿನ್ನದ ಅಂಶ ಇದೆ ಅಂತ ಅವರು ಪ್ರೂವ್ ಮಾಡಿದ್ದಾರೆ. ಆ ಒಂದು ವಿಶೇಷ. ಇವತ್ತು ಎಲ್ಲ ನೋಡ್ರು ಗೀರ್ ಹಸುಗಳು ತುಪ್ಪ ಭಾಳ ಬೇಡಿಕೆ, 3000 ರೂಪಾಯಿ ಹೋಗ್ತಾ ಇದೆ ಕೆಜಿ ತುಪ್ಪ. ಯಾರೇ ನಾಟಿ ಹಸುಗಳು ಸಾಕಿದ್ರೆ ಸಪೋರ್ಟ್ ಮಾಡಿ. ಯಾಕೆಂದ್ರೆ ನಾಟಿ ಹಸುಗಳು ಸಾಕಿದವರೆಲ್ಲ ಲಾಭ ಮಾಡ್ಲಿಕ್ಕೆ ಆಗಲ್ಲ. ಯಾಕೆಂದ್ರೆ ಅವೆಲ್ಲ ಪಾಪ ಕನಿಷ್ಠ ಹಾಲು ಕೊಡೋದು. ಏನಂದ್ರೆ ಇದು ಸಾಕೋದ್ರಿಂದ ಏನಂದ್ರೆ ನಮ್ಮ ರೈತರಿಗೆ ವ್ಯವಸಾಯಕ್ಕೆ ಮೂಲ ಏನಂದ್ರೆ, ಎಷ್ಟೇ ಇವತ್ತು ಆಧುನಿಕ ಯಂತ್ರೋಪಕರಣ ಬರಲಿ, ಕೊಟ್ಟಿಗೆ ಗೊಬ್ಬರ ಇಲ್ದಿರೋದು ವ್ಯವಸಾಯ ಮಾಡ್ಲಿಕ್ಕೆ ಆಗಲ್ಲ. ತೆಲುಗಲ್ಲಿ ಒಂದು ಗಾದೆ ಇದೆ, ಎರು ವೇಸ್ಟ್ ನೋಡು ಎರ್ರೋಡ್ ಪಂಡೆ ಅಂತ. ಅಂದ್ರೆ ಕನ್ನಡದಲ್ಲಿ ಎರು ಅಂದ್ರೆ ಗೊಬ್ಬರ. ಗೊಬ್ಬರ ಹಾಕ್ದವನು ಮೆಂಟಲ್ ಆಗಿರ್ತಾನೆ ನೋಡಿ, ನಿಮ್ಮನ್ಸಲ್ಲಿ ಇರ್ತಾನಲ್ಲ, ಅಂತವನ್ ಸಹ ಬೆಳೆ ಚೆನ್ನಾಗಿ ಬೆಳೆದ ಅಂತ. ಆದ್ರಿಂದ ಮೂಲ ವ್ಯವಸಾಯಕ್ಕೆ ಮೂಲ ಯಾವ್ದಾದ್ರು ಇದ್ರೆ ಹಸುಗಳು ಅಥವಾ ಎತ್ತುಗಳು. ಈ ಒಂದು ಸಗಣಿ ಗಂಜಲದಿಂದಾನೇ ನಮ್ ವ್ಯವಸಾಯ ಮಾಡಕೋದು. ಇವ್ ಟ್ರ್ಯಾಕ್ಟರ್ಗಳು 1000 ಇರ್ಬೋದು, ಬೇರೆ ಟ್ರ್ಯಾಕ್ಟರ್ನಾಗ ಉತ್ಬಿಟ್ರೆ ವ್ಯವಸಾಯ ಆಗಲ್ಲ. ನೀವ್ ಎತ್ಕೊಂಡು ಕೊಟ್ಟಿಗೆ ಗೊಬ್ಬರ ಹಾಕಿದ್ರೆ ಆಮೇಲೆ ನೀನು ಯೂರಿಯಾ ಹಾಕ್ತೀಯ, DAP ಹಾಕ್ತೀಯ, ಇನ್ನೊಂದು ಹಾಕ್ತೀಯ, ನೆಕ್ಸ್ಟ್ ಕೊಟ್ಟಿಗೆ ಗೊಬ್ಬರ ಇಲ್ದಿರೋದು ಇವತ್ತು ನಿಮ್ದು ವ್ಯವಸಾಯ ಆಗಲ್ಲ. ಅದಕ್ಕೆ ಹಾಕ್ಬೇಕು ಅಂದ್ರೆ ಹಸುಗಳು ಸಾಕ್ಬೇಕಲ್ವಾ? ಹೌದು ಸರ್, ಹೌದು. ಆ ರೀತಿ ಸಾಕು ಹಸುಗಳು, ದೇಸಿ ಹಸುಗಳು ಸಾಕಿ ಅಂತ ನಾನು ಸಲಹೆ ಮಾಡೋದು. ಒಂದ್ ಹಸು ಇಟ್ಕೊಂಡ್ರೆ ನೀವು 20 ಎಕರೆ ಆರ್ಗ್ಯಾನಿಕ್ ಕೃಷಿ ಮಾಡ್ಬೋದು, 20 ಎಕರೆ ವ್ಯವಸಾಯ ಮಾಡ್ಬೋದು. ರೈತರು, ನೀವು ಬೆಳೆಯೋರು, ನೀವು ಆರೋಗ್ಯಯುತವಾಗಿರ್ತೀರ. ನಿಮ್ಮ ಗ್ರಾಹಕರು ಅಥವಾ ನೀವು ಯಾರಿಗೆ ಮಾರ್ಕೆಟ್ ಅಲ್ಲಿ ವ್ಯಾಪಾರ ಮಾಡಿದ್ರು ಅವ್ರ ಕುಟುಂಬನೂ ಚೆನ್ನಾಗಿರುತ್ತೆ. ಫಸ್ಟ್ ಕುಟುಂಬ ನೋಡ್ಕೋಬೇಕು ಸರ್. ನಿಮ್ ಕುಟುಂಬ, ನೀವು ಆರೋಗ್ಯ ನೋಡಿ. ನೀವು ಕೊಡ್ತಾ ಇದೀರಾ ಯಾರೋ ಪಾಪ, ನೀವು ಬೆಳೆದ್ಬಿಟ್ಟು ಏನೋ ಇವತ್ತು ಯೂರಿಯಾ DAP ನೀನ್ ಮಾತ್ರ ಬೆಳೆದ್ಬಿಟ್ಟು ಕೊಟ್ಬಿಡ್ತೀಯಾ, ನೀನ್ ಮಾತ್ರ ಒಂದು ಕುಂಟೆನಲ್ಲಿ ಗೊಬ್ಬರ ಹಾಕೊಂಡು ಆರ್ಗ್ಯಾನಿಕ್ ಬೆಳೀತಾ ಇದಾರೆ. ಎಷ್ಟೋ ರೈತರು ಇವತ್ತು ಮುಂದೆ ಬಂದು. ಆ ರೀತಿ ಮಾಡಬೇಡಿ ದಯವಿಟ್ಟು. ಒಂದೊಂದು ನಾಟಿ ಹಸು ಸಾಕಿ. ನೀವೇನು ಹಾಲು ಕರಿ ಹಸುನೇ ಸಾಕ್ಬೇಕು ಅಂತೇನಿಲ್ಲ. ಇದು ಯಾವ್ದು ಎತ್ತೋ ಕ್ವಾಣನೋ ಗೊಡ್ಡಾಗಿರೋದು ಕಡಿಮೆ ರೇಟ್ಗೆ ತಗೊಳ್ಳಿ. ಗೋಶಾಲೆಯಲ್ಲಿ ಹೋಗಿ ಯಾವ್ದಾರು ನೋಡಿ ಸಾಕಾಗ್ಲಿಲ್ಲ ತಗೊಂಡೋಗಿ ನೀವು ಸಾಕಿ, ಅವ್ರಿಗೆ ಅದ್ರ ಬದಲು ಹುಲ್ಲು ಏನೋ ಒಂದು ಸಪೋರ್ಟ್ ಮಾಡಿ. ಅಥವಾ ನಿಮಗೆ ಸ್ವಂತವಾಗಿ ಖರೀದಿ ಮಾಡ್ಕೊಳ್ಳಿ. ಒಂದ್ ಹಸು ಇಟ್ಕೊಂಡು 20 ಎಕರೆ ನೀವು ವ್ಯವಸಾಯ ಮಾಡೋದ್ರಿಂದ ನಿಮಗೂ ಅನುಕೂಲ, ತಗೊಂಡವ್ರಿಗೂ ಅನುಕೂಲ. ಆ ರೀತಿ ಮಾಡ್ತಾ ಹೋದ್ರೆ ನಮ್ಮ ದೇಶಿ ಹಸುಗಳು ನಾವು ಉಳಿಸ್ಕೊಂಡು ಹೋದಂಗೆ ಆಗುತ್ತೆ. ಬರೀ ಎಚ್.ಎಫ್ ಹಸುನ ಇಟ್ಕೊಂಡ್ರೆ ವ್ಯವಸಾಯ ಮಾಡಕ್ ಆಗಲ್ಲ. ಕರೆಕ್ಟ್ ಸರ್, ಕರೆಕ್ಟ್. ಸೊ ಯಾರಿಗಾದ್ರೂ ರೈತರು ಬೇಕು ಅಂತಾರೆ ಸರ್, ಏನಾದ್ರು ನಿಮ್ಮ ಕಡೆ ಎಲ್ಲ ಕೊಡಕ್ಕಾಗತ್ತಲ್ಲ, ಕೊಡ್ಸಕ್ಕಾಗತ್ತೆ, ಹೆಂಗೆ ಅದು ಸರ್? ನನ್ನಲ್ಲಿ ಏನಂದ್ರೆ, ನಾನೀಗ ನೋಡಿ ದೇಸಿ ತಳಿಗಳು ಒಂದು 35 ತಳಿ ಅಭಿವೃದ್ಧಿ ಮಾಡ್ತಾ ಇದ್ದೀನಲ್ಲ, ನಾನು ಒಂದು ತಳಿ ಅಟ್ಲೀಸ್ಟ್ ಮಿನಿಮಮ್ ಒಂದು 10 ನಾನು ಕಾನ್ಸಂಟ್ರೇಷನ್ ಇಟ್ಕೊಂಡಿದ್ದೀನಿ. ಆ ಗುರಿ ರೀಚ್ ಆದ್ರೆ ನೆಕ್ಸ್ಟ್ 11ನೇ ಕರು ಬಂತು, ಆವಾಗ ನಾನು ಯಾರು ರೈತರು ನಿಜವಾಗಿ ಸಾಕವನಿದ್ದಾನೆ, ಇವ್ನು ಬ್ರೀಡರ್ ಇದ್ದಾನೆ, ಇವನು ನಮ್ಮ ತಳಿ ಅಭಿವೃದ್ಧಿ ಮಾಡ್ತಾವ, ನನಗೆ ಮಾಹಿತಿ ಬಂದ್ರೆ ನಾನು ಬೇಕಾದ್ರೆ ಕೊಡ್ತೀನಿ.
ಮಾರಾಟಕ್ಕೆ ಮಾಡೋದಾಗ್ಲಿ ಅಥವಾ ನಾನು ಉಚಿತವಾಗಿ ಕೊಡೋದು ಅದು ನನ್ನ ಪರ್ಸನಲ್. ಓಕೆ. ಬಟ್ 10 ಹಸು ಹಾಕೋ ಗಂಟ ನಂದ್ರಲ್ಲಿರೋದು ಮಾರಾಟ ಮಾಡಲ್ಲ ನಾನು. ಹಾ. ಇದೇ ತಳಿ ಬೇಕು ಅಂತ ಬಂದವರು ನಿಶ್ಚಯ ಮಾಡಿ ನಾನು ಸಾಕಕ್ಕೆ ಇಂಟ್ರೆಸ್ಟ್ ಇದೆ ಅಂದ್ರೆ ಹೌದು. ಈ ತಳಿ ನಾನು ಎಲ್ಲಿಂದ ತಂದಿದ್ದೀನಿ ಅಥವಾ ಇದು ಮೂಲ ಎಲ್ಲಿದೆ ಹಾ. ಅವ್ರ ಕಡೆಯಿಂದ ತರಿಸ್ಕೊಡ್ತೀನಿ, ಅಥವಾ ಖುದ್ದಾಗ ನಾನೇ ಹೋಗಿ ವಿಸಿಟ್ ಮಾಡಿ, ಅಥವಾ ರೈತರು ನಾನೇ ಬರ್ತೀವಿ ಸರ್ ನಮ್ಮ ಮುಂದೆನೇ ವ್ಯಾಪಾರ ಮಾಡಿಕೊಡಿ ಅಂದ್ರೂ ಕರ್ಕೊಂಡೋಗಿ ಅವ್ರಿಗೆ ಪ್ಯೂರಿಟಿ ಇರೋದೇ ಕೊಡಿಸ್ತೀನಿ. ನಾನು ಹೋದ ತಕ್ಷಣ ಎಲ್ಲ ಸೆಲೆಕ್ಷನ್ ಮಾಡ್ಬಿಡಲ್ಲ ಎಲ್ಲ ಥರ. ಸರ್ ನಾನು ಈಗ ನೋಡ್ದಂಗೆ ಹಾಲು ಚೆನ್ನಾಗಿ ಕರಿತಾ ಇದೆ. ಹೌದು. ಮತ್ತೆ ನೀವೆಲ್ಲ ಮುಟ್ತಾ ಇದ್ರೆ ಹತ್ರ ಹೋಗ್ತಾ ಇದ್ರೆ ಕೆಚ್ಚಲು ಮುಟ್ತಾ ಇದ್ರೆ ಏನು ಪ್ರಾಬ್ಲಮ್ ಇಲ್ಲ. ಮೈನ್ ಇದೆ ಸರ್. ನಿಮ್ಗೆ ಮಾಹಿತಿ ಬೇಕಾ, ಬನ್ನಿ ನಮ್ಮ ಗೋಶಾಲೆಯಲ್ಲಿ ವಿಸಿಟ್ ಮಾಡಿ. ನಾನು ಯಾವುದೇ ರೀತಿ ಚಾರ್ಜ್ ಮಾಡಲ್ಲ. ದುಡ್ಡು ಕೊಡಪ್ಪ, ನಾನು ಎಂಟ್ರಿ ಫೀಸ್ ಇದೆ, ನೀನು ಬಂದ್ರೆ ಮಾಹಿತಿ ಕೊಡ್ತೀನಿ ಅಂತ ಹೇಳಿಲ್ಲ. Okay. ನೀವು ರಾತ್ರಿ 12 ಗಂಟೆನಲ್ಲಿ ಸಹ ಫೋನ್ ಮಾಡಿ ದೇಸಿ ತಳಿಗಳ ಬಗ್ಗೆ ಅದ್ರ ಬಗ್ಗೆ ನಾನು ಮಾಹಿತಿ ಕೊಡ್ಲಿಕ್ಕೂ ಸದ್ಯ ರೆಡಿ ಇರ್ತೀನಿ. ಇಲ್ಲಿ ಬಂದು ನೀವು ಚರ್ಚೆ ಮಾಡ್ತೀರಾ, ಯಾವ ತಳಿ ಬೇಕು, ಹೆಂಗೆ ಏನು ಸಾಕಬೇಕು, ನಾನು ಡೈರಿ ಮಾಡಬೇಕು ಅಂದ್ಕೊಂಡಿದ್ದೀನಿ, ಈ ನಾಟಿ ತಳಿಗಳದೇ ಮಾಡಬೇಕು ಅಥವಾ ಗೀರ್ ಹಸುಗಳು ಮಾಡಬೇಕು, ಸಾಯಿವಾಲ್ ಮಾಡಬೇಕು, ಇದ್ರ ಬಗ್ಗೆ ಮಾಹಿತಿ ಕೊಡಿ. ಯಾವ ರೀತಿ ಶೆಡ್ ಹಾಕಬೇಕು, ಎಲ್ಲಿ ಸಿಗುತ್ತೆ ಹಸುಗಳು, ಅದು ಮಾರ್ಕೆಟಿಂಗ್ ಯಾವ ರೀತಿ ಮಾಡಬೇಕು, ಎಲ್ಲದಕ್ಕೂ ನನಗೆ ಗೊತ್ತಿರೋ ಮಾಹಿತಿ ನಾನು ಹಂಚ್ಕೊತೀನಿ ಸರ್, ಮುಕ್ತವಾಗಿ ಯಾವುದೇ ರೀತಿ ಚಾರ್ಜ್ ಇಲ್ಲದೆ. ಓಕೆ ಓಕೆ. ಯಾಕೆಂದ್ರೆ ಈಗಿನ ಇರೋ ಯುವಕರು ಮತ್ತೆ ಇದು ಹೋಗ್ತಾ ಹೋಗ್ತಾ ಏನಾಗ್ತದೆ, ನಾನು ನಿಮ್ಗೊಂದು ಮಾಹಿತಿ ಹೇಳ್ತೀನಿ ಕೇಳ್ಕೊಳ್ಳಿ. ಇವತ್ತು ಒಂದು ದಿನ ನಮ್ಮ ರೈತರಿಗೆ 1,000 ರೂಪಾಯಿ ಕೊಟ್ಟರು ಇವತ್ತು ಸಿಗ್ತಾ ಇಲ್ಲ. ಖಂಡಿತ. ತಿಂಗಳಿಗೆ 30,000 ಆಯ್ತಲ್ಲ ಸಂಬಳ. ಹೌದು ಸರ್. ಇನ್ನು 5 ವರ್ಷದಲ್ಲಿ ಸರ್ ಏನು 30,000 ಇದೆ, ಅದು 1 ಲಕ್ಷ ರೂಪಾಯಿ ಆಗುತ್ತೆ. ಹೌದು. ಸಾಫ್ಟ್ವೇರ್ ಅವರು ಇವತ್ತೇನು 1 ಲಕ್ಷ ತಗೊಂತ ಇದ್ದಾನೆ, ಅವ್ನು 30,000 ರೂಪಾಯಿಗೆ ಹೋಗ್ತಾನೆ. ಎಲ್ಲ ಓದ್ತಾ ಇದ್ರೆ ಎಲ್ಲ ಸಾಫ್ಟ್ವೇರ್ಗಳಿಗೆ ಇವತ್ತು ಉದ್ಯೋಗಗಳಿಲ್ಲ. ಹೌದು ಸರ್, ಕರೆಕ್ಟ್. ನಾವು ರೈತರು ನಮ್ಮತನ ನಾವು ಬಿಡಬಾರ್ದು. ಅಟ್ಲೀಸ್ಟ್ ಇದು ವಿದ್ಯೆ ಕಲ್ತ್ಕೊಂಡು ನೀವು ಏನಾರು ಓದಿ, ನಾಳೆ ದಿನ ಅಲ್ಲಿ ಉದ್ಯೋಗ ಕಿತ್ ಬಿಸಾಕ್ರು ನೀವು ಬಂದು ನಿಮ್ಮ ಮನೇಲಿ ವಿದ್ಯೆ ಕಲ್ತ್ಕೊಬಹುದು. ನೀವೇನು ಕಲ್ತಿರ ಬೇರೆ ಟಾಪಲ್ಲಿ ಹೋಗಿ ನೀವು ಎಸಿನಲ್ಲಿ ಕುತ್ಕೊಂಡ್ಬಿಟ್ರೆ ನಾಳೆ ದಿನ ಬಂದು ನಿಮ್ಗೆ ಈ ಕೆಲಸ ಮಾಡಕ್ ನಿಮ್ಮ ಮೈ ಬಗ್ಗಲ್ಲ. ಸೋಂಬೇರಿಗಳಾಗಿ ಮನೆಗಳಾಗಿರ್ತೀವಿ. ಅದರಿಂದ ಈಗಿನ ಚಿಕ್ಕ ಮಕ್ಳು ಹುಡುಗರಿಂದಾನೆ ಅಟ್ಲೀಸ್ಟ್ ನೋಡಪ್ಪ ನಾವು ಇಂಥದ್ದು ಮಾಡ್ಕೊಂಬಂದು ಬದುಕಿದೀವಿ, ನೀನು 1 ಅವರ್ ವಾರದಲ್ಲೋ ರಜಾ ಇದ್ದಾಗ ಅಟ್ಲೀಸ್ಟ್ 1 ಅವರ್ ಅದ್ರ ಬಗ್ಗೆ ನಾಲೆಡ್ಜ್ ಕೊಡಿ. ಯಾವ ರೀತಿ ನಮ್ಗೆ ಬಂತು, ಯಾವ ರೀತಿ ನಾವು ಹಸುಗಳು ಸಾಕಿದ್ವಿ ಮುಂಚೆ, ಅಥವಾ ನಮ್ಮ ಮನೇಲಿ ಈಗೆಲ್ಲ ಕೆಲವ್ರ ಮನೆಗಳಲ್ಲಿ ಹೋಗಿ ಕೇಳಿ, ಅಲ್ಲಿ ಎಲ್ಲಿಂದ ಬರುತ್ತೆ KMF ಡೈರಿ, ತುಪ್ಪ ಎಲ್ಲಿಂದ ಬರುತ್ತೆ ಡೈರಿ ಪ್ಯಾಕೆಟ್ ಅಂತಾರೆ. ಆದ್ರೆ ಹಾಲು ಕಾಯಿಸಿ ಮೊಸರು ಮಾಡಿ ಅದನ್ನ ಕಡ್ದು ಬೆಣ್ಣೆ ತೆಗೆದು ಆಮೇಲೆ ಕಾಯಿಸಿದ್ರೆ ತುಪ್ಪ ಬರುತ್ತೆ ಅನ್ನೋದು ಎಷ್ಟೋ ಜನಕ್ಕೆ ಮಾಹಿತಿನೇ ಇಲ್ಲ. ಖಂಡಿತ ಖಂಡಿತ. ಆದ್ರಿಂದ ಈ ತರ ಎಲ್ಲಿ ಶೆಡ್ಗಳು ಇರ್ತದೆ, ಫಾರ್ಮರ್ಸ್ ಇರ್ತಾರೆ, ಅವ್ರಿಗೆ ಹೋಗಿ ನೀವು ವಾರಕ್ಕೊಂದಿನ ವೀಕೆಂಡ್ ಹೋಗಿ ಉತ್ತೇಜನ ಕೊಡಿ. ಹೋಗಿ ಬರ್ತ್ಡೇ ಪಾರ್ಟಿ ಇದ್ರೆ ಹೋಗಿ ಮಾಡಿ, ಅಲ್ಲೇ ಮಾಡಿ, ಏನಾಗಲ್ಲ. ಸುಮ್ಮನೆ ನೀವು ಎಲ್ಲೆಲ್ಲೋ ಏನೋ ದುಂದು ವೆಚ್ಚ ಮಾಡ್ತಾ ಇರ್ತೀರ. ಈ ತರ ನಿಜವಾದ ಮಾಡೋರ್ಗೆ ನೀವು ಹೋಗಿ ಪ್ರಾಮಾಣಿಕವಾಗಿ ಸಪೋರ್ಟ್ ಮಾಡಿ. ಯಾರು ಎಲ್ಲೇ ಮಾಡ್ಲಿ, ನನ್ನ ಹತ್ರ ಮಾಡಿ ಅಂತ ಹೇಳ್ತಾ ಇಲ್ಲ. ನಮ್ಮ ಕರ್ನಾಟಕದಲ್ಲಾಗ್ಲಿ ಭಾರತದಲ್ಲಾಗ್ಲಿ ಯಾರ್ಯಾರು ದೇಸಿ ತಳಿ ಸಾಕ್ತಾ ಇರ್ತಾರೆ ಅವ್ರಿಗೆ ಹೋಗಿ ಸಪೋರ್ಟ್ ಮಾಡಿ. ನೀವು ಎಷ್ಟು ಸಪೋರ್ಟ್ ಮಾಡ್ತೀರೋ ಅವ್ರು ಇನ್ನೂ ಹೆಚ್ಚೋಗಿ ಇನ್ನೂ ಅವರು ಮಾಡ್ಲಿಕ್ಕೆ ಅವ್ರಿಗೂ ಒಂದು ಏನು ಇಂಟ್ರೆಸ್ಟ್ ಬರುತ್ತೆ. ಖಂಡಿತ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಬಾಯ ನಮ್ಮ ಕೈಯಲ್ಲಿ ಆಗಿರೋರು ಅಟ್ಲೀಸ್ಟ್ ಒಂದು ಬಾಯ ಒಂದು ಬೆಂಬಲ ಕೊಡೋಣ. ಹೌದು ಸರ್, ಹೌದು. ಆ ದೃಷ್ಟಿಯಿಂದ ಪ್ರತಿಯೊಬ್ರು ನಾವು ಇದು ಮನವರಿಕೆ ಮಾಡ್ಕೊಂಡು ದೇಸಿ ತಳಿ ಉಳಿದ್ರೆ ನಾವು ಉಳ್ದಂಗೆ, ಪ್ರತಿಯೊಂದು ನಮ್ಮ ಸಂಸ್ಕೃತಿ ನಮ್ಮ ಪ್ರಕೃತಿ ಉಳ್ದಂಗೆ. ಆದ್ರಿಂದ ನಾವು ಪ್ರತಿಯೊಬ್ಬರಿಗೂ ನಾನು ಅದೇ ಸಲಹೆ ಮಾಡೋದು, ಯಾರ್ಯಾರು HF ಜರ್ಸಿ ಸಾಕಿದಿರೋ ಒಂದೊಂದೇ ಕಡಿಮೆ ಮಾಡ್ಕೊಳ್ಳಿ. ಅಥವಾ ನಿಮ್ಮ ಕೈಯಲ್ಲಿ ಕಡಿಮೆನೇ ಮಾಡೋಕ್ಕಾಗಿಲ್ವಾ, ಆ HF ಹಸುಗೆ ನಮ್ರಲ್ಲಿ ಅತ್ಯಧಿಕ ಹಾಲು ಕರೆಯೋದು ಯಾವ್ದಾದ್ರು ಗೀರು ಸಾಯಿವಲ್ಲು ಇಂಥ ಒಂದು ದೇಸಿ ತಳಿ ಬಿತ್ತನೆ ವರಿ ಸಮೇನ್ ಸಾಕ್ಸಿ ನೀವು ಹೋಗ್ತಾ ಹೋಗ್ತಾ ಇನ್ನು 2-3 ಜನರೇಷನ್ ಬರ್ತಾ ದೇಸಿ ತಳಿ ಬರುತ್ತೆ. ನಮ್ಗೆ 1945ರಿಂದ 70ನೇ ಇಸ್ವಿಗೆ ಅಂತ ನಾವು ಹೈನುಗಾರಿಕೆ ಇದೇನು ರೆಸಲ್ಯೂಷನ್ ತರೋ ಗಂಟನು ಬರೀ ದೇಸಿ ತಳಿ ಅಲ್ಲೇ ಇದ್ದಿದ್ದು. ಆಮೇಲೆ ನೀವು HF ಜರ್ಸಿ ಕ್ರಾಸ್ ಮಾಡಿ ಇವತ್ತು ಬಂದಿದೆ. ಅದೇ ರೀತಿ ನೀವು ಇವತ್ತು ದೇಸಿ ತಳಿ ತಿರುಗಿ ರಿವರ್ಸ್ ತರಬೇಕು ಅಂದ್ರೆ ನೀವು ಒಂದು 3 ಜನರೇಷನ್ ಆಗ್ತಾ ಇರೋ ತಿರುಗಿ ದೇಸಿ ತಳಿಗೆ ಬರುತ್ತೆ. ಆದ್ರಿಂದ ಅದನ್ನೊಂದು ಮನವರಿಕೆ ಮಾಡ್ಕೊಂಡು ಮಾಡಬೇಕು ಅಂತ ನಾನು ಎಲ್ಲರಲ್ಲೂ ಮನವಿ ಮಾಡ್ತೀನಿ. ಈ ಒಂದು ಕಪಿಲ ಹಸು ನಾವು ಪಂಜಾಬಿಂದ ತಂದಿರೋದು. ಪಂಜಾಬಿಂದ? ಹೌದೌದು. ಇದು ಹಾಲು ಬಂದ ನನ್ನ ಹತ್ರ 15 ಲೀಟರ್ ಹಾಲು ಕೊಡ್ತಾ ಇದೆ ಒಂದು ದಿನಕ್ಕೆ. ಹೌದೌದು. ಬಹಳ ಉತ್ಕೃಷ್ಟವಾದಂತ ಹಾಲು. ಮತ್ತೆ ಇದು ಮಕ್ಕಳಿಗೆ ಒಳ್ಳೆ ಕೊಟ್ರೆ ಮೆಮೊರಿ ಆಗ್ಲಿ ಅಥವಾ ವಯಸ್ಸಾಗಿರೋರ್ಗೆ ಮೊಣಕಾಲು ಸಹಿತ ಕ್ಯಾಲ್ಸಿಯಂ ಬೇಕು ಅನ್ನೋರ್ಗೆ ಇದು ಬಹಳ ವಿಶೇಷ. ಮತ್ತೆ ವಿಶೇಷವಾಗಿ ಗೋಪೂಜೆ ಮಾಡೋರ್ಗೆ ಕಪಿಲ ಹಸುಗಳೇ ಇವತ್ತು ಸಿಗ್ತಾ ಇಲ್ಲ. ಹೌದು ಸರ್. ಅಂತ ಒಂದು ಕಪಿಲ ಹಸು ನಮ್ಮ ಗೋಶಾಲೆಯಲ್ಲಿ ಇದೆ. ನಾವು ಇದು ಒಂದು ಪುಣ್ಯವಂತರು.